ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಿಬಿಎ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಪಡೆ ಈಗ ಬೆಂಗಳೂರಿನಲ್ಲಿ 6ನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಇಷ್ಟು ದಿನ ಸೈಟು ಬಿ ಖಾತಾ ಇದೆ, ಇದನ್ನ ಎ ಖಾತಾ ಮಾಡಿಸೋದು ಹೇಗೆ? ಲಕ್ಷಾಂತರ ರೂಪಾಯಿ ದಂಡ ಕಟ್ಟಬೇಕಲ್ಲ ಅಂತ ಸುಮ್ಮನಿದ್ದ ಆ ಲಕ್ಷಾಂತರ ಮಂದಿಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಶುಭ ಸುದ್ದಿ ಕೊಟ್ಟಿದ್ದಾರೆ. ಹೌದು, ಜಿಬಿಎ ಚುನಾವಣೆ ಸಮೀಪಿಸ್ತಾ ಇರೋ ಹೊತ್ತಲ್ಲೇ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ಜನರಿಗಾಗಿ ಭೂ ಗ್ಯಾರಂಟಿ ಅನ್ನೋ ಐತಿಹಾಸಿಕ ಯೋಜನೆಯನ್ನ ಘೋಷಣೆ ಮಾಡಿದೆ. ಎಲ್ಲ ಬಿ ಖಾತಾದಾರರಿಗೆ ಎ ಖಾತಾ ಮಾನ್ಯತೆ ಸಿಗಲಿದೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಷ್ಟಕ್ಕೂ ಏನಿದು ಭೂ ಗ್ಯಾರಂಟಿ? ಬಿ ಖಾತಾ ಮಾಲೀಕರಿಗೆ ಸರ್ಕಾರ ಕೊಟ್ಟಿರೋ 60% ರಿಯಾಯಿತಿ ಏನು? ಕಟ್ಟಡ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಸಿಗುತ್ತಾ ಭಾಗ್ಯ? ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ಆಸ್ತಿ ದಾಖಲೆಗಳನ್ನ ಸಂಪೂರ್ಣ ಡಿಜಿಟಲೀಕರಣಗೊಳಿಸುವ ಐತಿಹಾಸಿಕ ಭೂ ಗ್ಯಾರಂಟಿ ಯೋಜನೆಯನ್ನ ಘೋಷಿಸಿದೆ. ಇದರ ಜೊತೆಗೆ ಕಟ್ಟಡ ನಿರ್ಮಾಣ ನಿಯಮ ಉಲ್ಲಂಘನೆ ಮಿತಿಯನ್ನ 5% 15%ಗೆ ಹೆಚ್ಚಿಸುವ ಮೂಲಕ ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ಎದುರಾಗಿದ್ದ ಓಸಿ ಸಮಸ್ಯೆ ತಗ್ಗಿದೆ. ಬಿ ಖಾತೆಯಿಂದ ಎ ಖಾತೆ ಬದಲಾವಣೆ ದಂಡವಾಗಿ ಆಸ್ತಿ ಗೈಡೆನ್ಸ್ ವ್ಯಾಲ್ಯೂ 2% ಇಳಿಕೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಬೆಂಗಳೂರಿನ ಜನರಿಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಇದರಲ್ಲಿ 3 ಸೌಲಭ್ಯಗಳನ್ನು ನೀಡಲಾಗಿದ್ದು, ಪ್ರಮುಖವಾಗಿ ದಂಡವಾಗಿ ಗೈಡೆನ್ಸ್ ವ್ಯಾಲ್ಯೂ 2% ಪಾವತಿಸಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈ ಮೂಲಕ ಅಕ್ರಮ ಆಸ್ತಿಯನ್ನ ಸಕ್ರಮ ಮಾಡಿಕೊಳ್ಳಬಹುದು. ಬೆಂಗಳೂರಿನಲ್ಲಿ 23 ಲಕ್ಷ ಆಸ್ತಿ ಪೈಕಿ 16 ಲಕ್ಷ ಆಸ್ತಿಗಳು ಎ ಖಾತಾ, 7 ಲಕ್ಷ ಬಿ ಖಾತಾ ಇದೆ. ಬಿ ಖಾತಾ ಹೊಂದಿರುವವರಿಗೆ ಬ್ಯಾಂಕ್ ಸಾಲ, ಮಾರಾಟ ಸೇರಿದ ಹಾಗೆ ಇತರೆ ಕಾರ್ಯಕ್ಕೆ ತೊಡಕಾಗ್ತಾ ಇದೆ. ಹೀಗಾಗಿ ಬಿ ಖಾತೆಗಳನ್ನ ಎ ಖಾತೆ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದಕ್ಕಾಗಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಬಿ ಖಾತೆಯಿಂದ ಎ ಖಾತಾ ಪರಿವರ್ತನೆ ಹೇಗೆ? ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ನಡೆಯುವ ಸ್ಥಳದಲ್ಲಿ ಮೊದಲಿಗೆ ಅರ್ಜಿ ಸಲ್ಲಿಸಬೇಕು. ಅನಂತರ ಅಗತ್ಯ ದಾಖಲಾತಿಗಳನ್ನು ನೀಡಬೇಕು. 6 ತಿಂಗಳ ಒಳಗೆ ಅಧಿಕಾರಿಗಳು ಆಸ್ತಿ ಪರಿಶೀಲನೆ ಮಾಡಿ ಖಾತೆ ಬದಲಾವಣೆ ಸಾಧ್ಯವಾದರೆ ದಂಡವಾಗಿ ಆಸ್ತಿಯ ಗೈಡೆನ್ಸ್ ವ್ಯಾಲ್ಯೂ 2% ಪಾವತಿ ಮಾಡಿಸಿಕೊಂಡು ಎ ಖಾತಾವಾಗಿ ಪರಿವರ್ತನೆ ಮಾಡಿಕೊಡ್ತಾರೆ. ಎಲ್ಲಾ ಪ್ರಕ್ರಿಯೆಗೆ 1 ವರ್ಷ ಸಮಯ ಹಿಡಿಯುತ್ತೆ. ಈ ಹಿಂದೆ ದಂಡವಾಗಿ 5% ಗೈಡೆನ್ಸ್ ವ್ಯಾಲ್ಯೂ ಪಡೆಯಲಾಗ್ತಿತ್ತು. ಸದ್ಯ ಇದನ್ನ ಇಳಿಕೆ ಮಾಡಲಾಗಿದೆ. ಮೇ 16ರಿಂದ ಪ್ರತಿ ಶನಿವಾರ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭವಾಗುತ್ತೆ. 3 ತಿಂಗಳ ಕಾಲ ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಇದನ್ನ ನಡೆಸಲಾಗುತ್ತೆ. ಒಂದು ಪಾಲಿಕೆಗೆ 10 ಸ್ಥಳಗಳಂತೆ ಒಟ್ಟು 50 ಜಾಗಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ 2ನೇ ಮತ್ತು 4ನೇ ಶನಿವಾರ ರಜೆ ಇದ್ರೂ ಅಧಿಕಾರಿಗಳು ಲಭ್ಯವಿದ್ದು ಕೆಲಸ ಮಾಡಲಿದ್ದಾರೆ. ಯಾರೊಬ್ಬರಿಂದಲೂ ರೂಪಾಯಿ ಲಂಚವಿಲ್ಲದೆ ಪಾರದರ್ಶಕವಾಗಿ ಮನೆ ಬಾಗಿಲಿಗೆ ಖಾತೆ ಒದಗಿಸಿಕೊಡುವುದೇ ನಮ್ಮ ಸಂಕಲ್ಪವಾಗಿದೆ. ಈ ಅಭಿಯಾನದಲ್ಲಿ ಆಸ್ತಿಗೆ ಸಂಬಂಧಿಸಿದ 3 ಸೇವೆಗಳು ಲಭ್ಯವಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಯಾವುದಾ 3 ಸೇವೆಗಳು? ಅಂತಿಮ ಇ ಖಾತಾ, ಹೊಸ ಇ ಖಾತಾ, ಬಿ ಖಾತೆಯಿಂದ ಎ ಖಾತೆಗೆ ಬದಲಾವಣೆ. ಬೆಂಗಳೂರಿನ ಬಹುತೇಕ ಕಟ್ಟಡ ಮಾಲೀಕರಿಗೆ ತಲೆನೋವಾಗಿದ್ದ ಸ್ವಾಧೀನಾನುಭವ ಪ್ರಮಾಣ ಪತ್ರ ಅಂದ್ರೆ ಓಸಿ ಸಮಸ್ಯೆಗೆ ಸರ್ಕಾರ ಇತಿಶ್ರೀ ಹಾಡಿದೆ. ಈ ಹಿಂದೆ ಕಟ್ಟಡ ನಿರ್ಮಾಣದಲ್ಲಿ ನಡುಜಾಗ, ಕವರೇಜ್, ಫಾರ್ ಇತ್ಯಾದಿಗೆ ಕೇವಲ 5% ಉಲ್ಲಂಘನೆಗೆ ಮಾತ್ರ ದಂಡ ವಿಧಿಸಿ ಓಸಿ ನೀಡಲಾಗ್ತಾ ಇತ್ತು. ಆದರೆ ಬಹುತೇಕ ಕಟ್ಟಡಗಳು 5%ಕ್ಕಿಂತ ಹೆಚ್ಚು ಉಲ್ಲಂಘನೆ ಮಾಡಿದ್ವು. ಡಿಸೆಂಬರ್ 17, 2024ರ ಸುಪ್ರೀಂ ಕೋರ್ಟ್ ಆದೇಶದಂತೆ ಓಸಿ ಇಲ್ಲದ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ನೀಡುವುದನ್ನು ನಿಷೇಧಿಸಲಾಗಿತ್ತು. ಇದರಿಂದ ಲಕ್ಷಾಂತರ ಜನ ಸಂಕಷ್ಟಕ್ಕೆ ಸಿಲುಕಿದ್ರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಈಗ ನಿಯಮ ಉಲ್ಲಂಘನೆಯ ಮಿತಿಯನ್ನ 5% 15%ರವರೆಗೆ ಹೆಚ್ಚಿಸಲಾಗಿದೆ. 15% ಮಿತಿಯೊಳಗಿನ ಉಲ್ಲಂಘನೆಗಳಿಗೆ ದಂಡ ಪಾವತಿಸಿಕೊಂಡು ಓಸಿ ನೀಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತಿದ್ದುಪಡಿ ನಿಯಮಗಳು ಇನ್ನೆರಡು ದಿನಗಳಲ್ಲಿ ಪ್ರಕಟವಾಗುತ್ತೆ. ಹಾಗಾದ್ರೆ ಬಿ ಖಾತೆಯಿಂದ ಎ ಖಾತೆ ಬದಲಾವಣೆ ಮಾಡಿಕೊಳ್ಳುವ ಹಂತಗಳೇನು ನೋಡೋದಾದ್ರೆ, ಮೊದಲನೇದಾಗಿ ಬಿ ಖಾತಾದಲ್ಲಿರುವ ನಿಮ್ಮ ಆಸ್ತಿಯ ಇಲ್ಲಿಯವರೆಗಿನ ಎಲ್ಲಾ ಬಾಕಿ ಆಸ್ತಿ ತೆರಿಗೆಯನ್ನ ಸಂಪೂರ್ಣವಾಗಿ ಪಾವತಿಸಿರಬೇಕು. ಯಾವುದೇ ಬಾಕಿ ಉಳಿಸಿಕೊಳ್ಳಬಾರದು.
ನಿಮ್ಮ ಆಸ್ತಿ ಬರುವ ವ್ಯಾಪ್ತಿಯ ಸ್ಥಳೀಯ ಆಡಳಿತ ಕಚೇರಿಗೆ ತೆರಳಿ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಬೇಕು. ಆಸ್ತಿಯ ಹಕ್ಕುಪತ್ರ, ಕ್ರಯಪತ್ರ, ಆಸ್ತಿ ತೆರಿಗೆ ಪಾವತಿಸಿದ ರಸೀದಿ, ಅನುಮೋದಿತ ಕಟ್ಟಡ ನಿರ್ಮಾಣ ನಕ್ಷೆ ಬೇಕು. ನೀವು ಅರ್ಜಿ ಸಲ್ಲಿಸಿದ ಬಳಿಕ ಆಡಳಿತ ಸಂಸ್ಥೆಯ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನ ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡ್ತಾರೆ. ಎಲ್ಲಾ ದಾಖಲೆಗಳು ಸರಿಯಾಗಿದ್ರೆ ನಿಮ್ಮ ನಿವೇಶನದ ಅಳತೆಗೆ ಅನುಗುಣವಾಗಿ ನಿಗದಿತ ವರ್ಗಾವಣೆ ಶುಲ್ಕವನ್ನ ಪಾವತಿಸಿಕೊಳ್ತಾರೆ. ನಂತರ ನಿಮ್ಮ ಆಸ್ತಿಯನ್ನ ಎ ಖಾತೆಗೆ ಬದಲಾಯಿಸಿ ಅಧಿಕೃತ ಪ್ರಮಾಣ ಪತ್ರವನ್ನ ನೀಡ್ತಾರೆ.